ಹಾಯ್ ಫ್ರೆಂಡ್ಸ್, ಇದು ಬೆಳಗ್ಗೆನೇ ಮನೆಯವರು ಗಾಡಿನ ರಿಪೇರಿ ಬಿಡೋಕ್ಕೆ ಹೋಗಿ ವಾಪಸ್ ಬಂದ್ರಲ್ಲ, ಮನೆ ಹತ್ರನೇ ರಿಪೇರಿ ಮಾಡ್ಕೋತಾಯಿದ್ರು. ಅವ್ರಿಗೆ ನಾನು ರೇಗಿಸ್ತಾ ಇದ್ದೆ ಹಾಗೆ, ಏನು ರೀ ನೀವೇ ಮಾಡ್ಕೋತಾ ಇದ್ದೀರಾ, ಪೇಮೆಂಟ್ ಉಳಿಸೋದಕ್ಕೋಸ್ಕರ ನೀವೇ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ಕೊಂಡು. ನನ್ನ ಗಂಡ ಎಷ್ಟು ಕಷ್ಟ ಬೀಳ್ತಾರೆ, ಅದೇ 300 ರೂಪಾಯಿ ಉಳಿಸೋದಕ್ಕೋಸ್ಕರ ಅವರೇ ರೆಡಿ ಮಾಡ್ಕೋತಾರೆ. ಅದೇ 300 ರೂಪಾಯಿ ಪೇಮೆಂಟ್ ಉಳಿಸೋದಕ್ಕೋಸ್ಕರ ಅವರೇ ರೆಡಿ ಮಾಡ್ತಾರೆ. ಹಾಗೆ ಇವತ್ತಿನ ವ್ಲಾಗ್ನ ಆಗಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ ಇವತ್ತಿನ ವ್ಲಾಗ್ ಹೇಗಾಗುತ್ತೆ ಅನ್ನೋದನ್ನು. ಇವರು ಆಚೆ ಎಲ್ಲ ರೆಡಿ ಮಾಡ್ಕೋತಾ ಇದ್ರಲ್ಲ, ಹಾಗೆ ಸ್ವಲ್ಪ ವಿಡಿಯೋಸ್ನ ಮಾಡಿಕೊಂಡೆ, ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಮನೆ ಕಟ್ತಾ ಇರೋದು, ಅಲ್ಲಿ ಎಲ್ಲ ಫುಲ್ಲು ಇದು ಸೌಂಡ್ ಇತ್ತು, ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದು PK ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈಗ ಆರಾಮಾಗಿ ಹುಷಾರಾಗಿ ಸ್ವಲ್ಪ ಆರಾಮಾಗಿದ್ದೀನಿ. ಇವತ್ತು ಬಂದು ಸ್ಯಾಟರ್ಡೆ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ಬೆಳಿಗ್ಗೆ ವ್ಲಾಗು ಅಂತ ಅಂದರೆ ನಾನು ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಮಕ್ಕಳಿಗೆಲ್ಲ ರೆಡಿ ಮಾಡೋದು ಅದೆಲ್ಲ ಏನು ನಾನು ಮಾಡ್ಕೊಂಡಿಲ್ಲ. ಅವ್ರಿಗೆಲ್ಲ ರೆಡಿ ಮಾಡಿ ಎಲ್ಲ ಕಳಿಸಿ ಆದಮೇಲೆ ಈಗ ನಮ್ಮ ಮನೆಯವ್ರದ್ದು ಸ್ವಲ್ಪ ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿತ್ತು, ಹಂಗಾಗಿ ಅದನ್ನು ಗ್ಯಾರೇಜ್ಗೆ ಹೋಗಬೇಕಾಗಿತ್ತು. ಅಲ್ಲಿ ಸ್ವಲ್ಪ ಗಾಡಿಗಳು ಜಾಸ್ತಿ ಇದ್ದಾವೆ, ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೋತೀನಿ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನೇ ರೆಡಿ ಮಾಡ್ಕೋತೀನಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಅವಾಗ ನಾನು ಸುಮ್ಮನೆ ಕೂತಿದ್ನಲ್ಲ, ಆವಾಗ ಒಂದಷ್ಟು ವೀಡಿಯೋಸ್ಗಳನ್ನೆಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಗಾಡಿ ಎಲ್ಲ ರೆಡಿ ಆಯಿತು. ಇವಾಗ ಬಂದು ಸ್ವಲ್ಪ ಬೆಳಿಗ್ಗೆ ಮಕ್ಕಳನ್ನೆಲ್ಲ ಕಳಿಸೋ ಇದರಲ್ಲಿ ಗಜಿ ಬಿಜಿ ಅಂತ ಅಂದ್ಕೊಂಡು ಕಾಫಿ ಕುಡ್ದಂಗೆ ಅನಿಸಿರಲಿಲ್ಲ. ಹಾಗಾಗಿ ಇವಾಗ ಕಾಫಿ ಮಾಡ್ಕೋತಾ ಇದ್ದೀನಿ. ಹಾಲಿಟ್ಟಿದ್ದೀನಿ, ಕಾಫಿ ಮಾಡಿಕೊಂಡು ಕುಡಿದು ಆಮೇಲೆ ಸ್ವಲ್ಪ ಕೆಲಸ ಇದೆ. ಬೆಳಿಗ್ಗೆ ಹಾಲೆಲ್ಲ ಉಕ್ಕೋಯ್ತು, ಅದು ಎಲ್ಲ ಒರೆಸ್ಕೋಬೇಕು, ಮಾಡಬೇಕು. ಸ್ಟವ್ ಮತ್ತೆ ಒರೆಸ್ಕೋಬೇಕು. ಮತ್ತು ಮಕ್ಕಳೆಲ್ಲ ಹೋದ್ಮೇಲೆ ಒಂಚೂರು ಪಾತ್ರೆ ಇದೆ, ಎಲ್ಲ ತೊಳ್ಕೊಂಡು ಕಾಫಿ ಕುಡಿದು ಆಮೇಲೆ ಟಿಫನ್ ಮಾಡಿಕೊಂಡು, ಟಿಫನ್ಗೆ ಬಂದು ಚಿತ್ರಾನ್ನ ಮಾಡಿದ್ದೆ. ಹಾಗೆ ಇವತ್ತಿನ ವ್ಲಾಗ್ನ ನಾನು ಶೇರ್ ಮಾಡ್ಕೋತೀನಿ. ಇನ್ಮೇಲೆ ಏನಾಗುತ್ತೆ ಅನ್ನೋದನ್ನೆಲ್ಲ ಆದಷ್ಟು ಇನ್ನು ಮುಂದೆ ಸ್ವಲ್ಪ ವಿಡಿಯೋಸ್ನು ರೆಗ್ಯುಲರಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಹುಷಾರಿಲ್ಲ ಅಂತ ಅಂದರೆ ಏನೂ ಮಾಡೋದಕ್ಕೆ ಆಗೋದಿಲ್ಲ. ನನಗಂತೂ ಇಷ್ಟೊಂದು ದಿವಸದ್ದು ಹುಷಾರಿಲ್ದಂಗೆ ತಪ್ಪಿದ್ದಿತ್ತು ಅಂದರೆ ಇದು ಒಂದು 2ನೇ ಸರಿನೋ 3ನೇ ಸರಿನೋ ಅಂತ ಹೇಳ್ಬೋದು. ನೋಡೋಣ. ಈಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ. ಅದೇ ಸ್ವಲ್ಪ ಥಂಡಿ ಕೋಲ್ಡು ಇದರಲ್ಲೆಲ್ಲ ಇದು ಮಾಡಬಾರ್ದು ಅಂತ ಹೇಳಿದ್ದಾರೆ, ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಕೆಲಸ ಮಾಡಲೇಬೇಕಲ್ವ. ಇಷ್ಟು ದಿವಸ ಪಾಪ ನನ್ನ ಮಗಳು ಪಾಪ ಬಂದಂಗೆ ಮಾಡಿಕೊಂಡು ಎಲ್ಲ ಪ್ರತಿಯೊಂದೂ ಹೆಲ್ಪ್ ಮಾಡಿಕೊಟ್ಟಿದ್ದಾಳೆ. ಇವಾಗ ಅವಳಿಗೂ ಪಾಪ ಕಾಲೇಜು, ಮಗ ಸ್ಕೂಲು, ಹಾಗಾಗಿ ಏನೋ ಒಂದು ಹೇಳ್ಕೊಟ್ಟಿದ್ದನ್ನು ಮಾಡ್ತಾಯಿದ್ಲು, ಇದು ಮಾಡ್ತಾಯಿದ್ಲು, ಒಂಥರ ನನ್ನ ಚೆನ್ನಾಗೇ ನೋಡಿಕೊಂಡ್ಳು. ನನ್ನ ಮಗಳನ್ನ ನಾನು ಒಂದು ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ತುಂಬಾ ಹೆಲ್ಪ್ ಮಾಡ್ತಾಳೆ. ಆದರೆ ಒಂದೊಂದು ಸರಿ ಬೇಜಾರು ಅನಿಸುತ್ತೆ ಅವಳು ಮಾತಾಡೋದು ಎಲ್ಲ. ಮಾತಾಡೋದು ಅಂದರೆ ಮಕ್ಕಳು ಕಿತ್ತಾಡೋದು ಮಾಡೋದು, ಅವಾಗ ನಾನು ಬೈದಿರ್ತೀನಿ, ಹೊಡೆದಿರ್ತೀನಿ, ಏನೇ ಒಂದು ಇರ್ಬೋದು. ಆದ್ರೂ ಅವಳು ನನಗೆ ಸೆಕೆಂಡ್ ಮದರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾಳೆ, ತುಂಬ ಚೆನ್ನಾಗಿ ನೋಡ್ಕೋತಾಳೆ. ಅದು ಏನಪ್ಪ ಅಂತ ಅಂದ್ಬಿಟ್ಟಂದರೆ, ನನಗೆ ಅಳು ತಡೆಯೋಕ್ಕಾಗಲಿಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು. ಯಾಕೆಂದರೆ ಅವಳೆ ಒಂದು ಮಕ್ಕಳಿಗೆ ಬಾಣಂತನ ಮಾಡ್ತಾರಲ್ಲ ತಾಯ್ದಿರು, ಆ ಥರ ನನಗೆ ನೀರನ್ನ ಮುಟ್ಟಿಸೋಕ್ಕೆ ಬಿಟ್ಟಿಲ್ಲ. ಅಷ್ಟು ಚೆನ್ನಾಗಿ ಅವಳು ನೋಡಿಕೊಂಡ್ಳು. ಅಡುಗೆ ಮಾಡೋದ್ರಿಂದ ಹಿಡಿದು ಪಾತ್ರೆ ಎಲ್ಲ ತೊಳ್ಕೊಳ್ಳೋದು, ಕಸ ಗುಡಿಸ್ಕೊಳ್ಳೋದು, ಮನೆ ಒರೆಸ್ಕೊಳ್ಳೋದು, ಪ್ರತಿಯೊಂದು ಮಾಡ್ತಾಯಿದ್ಲು. ಆ ಟೈಮ್ನಲ್ಲಿ ನನಗೇನೂ ಕೂಡ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಬೇಡ ಮಮ್ಮಿ ಪ್ಲೀಸ್ ಅಂತ. ನಾನು 1-2 ಲೋಟ ಐತೆ ತೊಳಿತೀನಿ ಅಂತ ಹೋದ್ರು, ದಯವಿಟ್ಟು ಬಂದ್ಬಿಡು ಮಮ್ಮಿ ಈ ಕಡೆ, ಕೋಲ್ಡ್ ಮಾಡ್ಕೋಬೇಡ ಜಾಸ್ತಿ, ಈಗಲೇ ನೀರಲ್ಲಿ ಆಡಬಾರ್ದು ಅಂತ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಳು. ಆದರೆ ನಾನು ಬೈಯೋದೇನಕ್ಕೆ, ಅವ್ರು ಮಾತಾಡೋವಾಗ ಬೇಜಾರಾಗುತ್ತೆ ಅಂತಂದರೆ ಇಬ್ಬರೂ ಕಿತ್ತಾಡ್ತಾ ಇರ್ತಾರೆ. ಇಷ್ಟು ದೊಡ್ಡವರಾಗಿದ್ರು ಕಿತ್ತಾಟ. ಆವಾಗ ಒಂದೊಂದು ಸರಿ ಬೈದಾಗ ಮಕ್ಳಿಗೆ ಗೊತ್ತಿರುತ್ತಲ್ಲ, ಅವಳೇನಾದರೂ ತಪ್ಪು ಮಾಡಿದಾಗ ಮಾತಾಡಿದ್ರೆ ನಿನ್ನ ಮಗಳೇ ಇಷ್ಟ ಅದಕ್ಕೇ ನನಗೆ ಬೈತೀಯ ಅಂತ ಮಗ ಮಾತಾಡೋದು, ಇಲ್ಲ ಮಗನ ವಹಿಸ್ಕೊಂಡು ಮಾತಾಡಿದ್ರೆ ನಿನ್ನ ಮಗನೇ ಇಷ್ಟ ನಿನಗೆ ಅಂತ ಅಂದ್ಬಿಟ್ಟು ಆ ಥರ ಟೈಮಲ್ಲಿ ಬೇಜಾರಾಗುತ್ತೆ. ಅದನ್ನು ಬಿಟ್ಟು ಅಂದರೆ ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನನ್ನ ಮಗನೂ ಕೂಡ ಅಷ್ಟೇ. ಆಪ್ರೇಷನ್ನು ಅಂತ ಅಂದಿದ ತಕ್ಷಣವೇ ಅವನು ಒಂದು 2 ದಿವಸ ಊಟನೇ ಬಿಟ್ಬಿಟ್ಟಿದ್ದ. ಸರಿಯಾಗಿ ಊಟನೇ ಮಾಡ್ತಾ ಇರಲಿಲ್ಲ ಅವನು. ಊಟ ಹಾಕ್ಕೊಟ್ಟಿದ್ರು ಹಂಗೆ ಅವನು ಕಣ್ಣಲ್ಲಿ ನೀರು ತುಂಬ್ಕೊಬಿಡೋದು. ಗಂಟ್ಲು ಹೆಂಗೋ ಆಪ್ರೇಷನ್ ಮಾಡ್ತಾರೆ, ಏನೋ ಟಾನ್ಸಿಲ್ಸ್ ಅಂತ ಅಂದರೆ ಏನೋ ಗಂಟ್ಲು ಇಲ್ಲಿ ಕತ್ತತ್ರ ಕುಯ್ದುಬಿಡ್ತಾರೇನೋ ಆ ಥರ ಮಕ್ಳಿಗೆ ಏನೇನೋ ಅದನ್ನೆಲ್ಲ ಸರ್ಚ್ ಮಾಡೋದು, ಹೆಂಗೆ ಏನು ಆ ಥರ ಎಲ್ಲ ಇದು ಮಾಡೋರು.
ತುಂಬ ಒಂಥರ ಖುಷಿ ಅನ್ನಿಸ್ತಾಯಿತ್ತು, ಇಷ್ಟು ಕೇರ್ ಮಾಡ್ತಾರಲ್ಲ ಅಂತ ಅಂದ್ಬಿಟ್ಟು. ಯಾರ ಮನೇಲಿ ಮಕ್ಕಳು ಕಿತ್ತಾಡಲ್ಲ ಹೇಳಿ, ಎಲ್ಲರ ಮನೇಲೂ ಕಿತ್ತಾಡ್ತಾರೆ. ಚೆನ್ನಾಗಿ ನೋಡ್ಕೋತಾ ಇದ್ರು. ಹಾಗೆ ಇವತ್ತು ಹೇಳಬೇಕು ಅಂದರೆ, ಇವಾಗ ನನ್ನ ಪಾತ್ರೆನೂ ಕೂಡ ಬೆಳಗ್ಗೆ ಕಾಲೇಜ್ಗೆ ಹೋಗೋವಾಗೂ ಹೇಳೋದ್ಲು, ಹುಷಾರಾಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು, ನೀನೇನು ಮಾಡಬಾರ್ದು ಮಮ್ಮಿ, ನಾನು ಬಂದು ಮಾಡ್ತೀನಿ ಅಂತ. ನಾನು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಒಂದು ಸ್ವಲ್ಪನೇ ಇತ್ತಲ್ವ, ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡು ಅದಕ್ಕೆ ಮಾಡ್ತಾಯಿದ್ದೀನಿ. ಇವಾಗ ಒಂದು 2 ಡೇಸಿಂದ, ಅಂದರೆ ನಿನ್ನೆ ಶುಕ್ರವಾರದಿಂದ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ಡ್ಯೂಟಿ ನಿನ್ನೆ ಎಲ್ಲ ಗೊತ್ತಾಯಿತು ಅಂದರೆ, ಅದೇ ಒಂದಿನ ಬಂತು ಅಂದರೆ ಇನ್ನೊಂದಿನ ಬರೋದು. ಆನ್ ಮಾಡಿದ್ದೀರಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಬಿಡಿಸ್ಕೊಡ್ತೀನಿ. ನಿಮಗೆ ಟಿಫನ್ ಹಾಕ್ಕೊಟ್ಬಿಡ್ಲಾ, ಇಲ್ಲಾಂದರೆ ಆಮೇಲೆ ಹಾಕ್ಕೊಡ್ಲಾ? ಏನು ಒಂದ್ಸರಿ ಆಫ್ ಮಾಡಿ ಆನ್ ಮಾಡಿರಿ. ಹಾಗೆ ಸ್ವಲ್ಪ ಹುಷಾರಾಗಿದ್ನಲ್ವ, ಮತ್ತು ಮನೇಲಿ ಕೊತ್ತಂಬರಿ ಪುದೀನ ಇದೆಲ್ಲ ಖಾಲಿಯಾಗಿತ್ತು. ಮಕ್ಳಿಗೆ ಬೇಕಾದಾಗ ಪಾಪ ಹೋಗಿ ಸ್ವಲ್ಪ ತೊಗೊಂಡು ಬರೋರು, ಅದು ಮಾಡ್ಕೊಳ್ಳೋರು, ಹಾಗೆ ಮಾಡ್ತಾಯಿದ್ರು. ಇವಾಗ ಸ್ವಲ್ಪ ಹುಷಾರಾಗಿದ್ದೀನಲ್ಲ, ಇನ್ನು ಮಂಡೆಯಿಂದ ಎಲ್ಲ ಬೇಕಾಗುತ್ತೆ ಮಕ್ಕಳಿಗೆ. ನಾನು ಸ್ವಲ್ಪ ಅಡುಗೆ ಗಿಡಿಗೆ ಎಲ್ಲ ಮಾಡೋದಕ್ಕೆ ಇದು ಮಾಡಬೇಕು. ಇನ್ನು ತಣ್ಣೀರಲ್ಲಿ ಮಾಡಬಾರ್ದು ಅಂದರೆ ಹಾಗೇ ಇರೋದಕ್ಕಾಗೋದಿಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ಕೆಲಸ ಮಾಡ್ಕೊಳ್ಳೋಣ ಅಂತ. ಇದು ಕೊತ್ತಂಬರಿ ಪುದೀನ ಎಲ್ಲ ಮನೆ ಹತ್ರನೇ ಗಾಡಿನಲ್ಲಿ ಬಂದಿತ್ತು, ತೊಗೊಂಡು ಅದನ್ನೆಲ್ಲ ಸ್ವಲ್ಪ ಬಿಡಿಸಿ ಇಟ್ಕೊಬಿಡೋಣ ಅಂತ ಅಂದ್ಕೊಂಡು ಬಿಡಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಪುದೀನ ಎಲ್ಲ ಇತ್ತು. ಅಷ್ಟರಲ್ಲಿ ಅಮ್ಮನೂ ಕೂಡ ಫೋನ್ ಮಾಡಿದರು, ಬಂದಿಲ್ಲ ಅಂತ ಅಂದ್ಕೊಂಡು. ಸರಿ, ಮಕ್ಕಳು ಹೋಗಿದ್ದಾರೆ ಸ್ಕೂಲು ಕಾಲೇಜ್ಗೆ, ಅವ್ರಿಗೆ ಬಿಡೋ ಟೈಮಲ್ಲಿ ಹೆಂಗಿದ್ರು ಕರ್ಕೊಂಬರೋಕ್ಕೆ ಬರಬೇಕಲ್ವಾ, ಹಾಗೆ ಬರ್ತೀನಿ ಅಂತ. ನಮ್ಮ ಮನೆಯವರು ಅಷ್ಟರಲ್ಲಿ ಡ್ಯೂಟಿ ಬರುತ್ತಮ್ಮ, ನಾನು ಹೊರಡ್ತೀನಿ, ನೀನೇ ಕರ್ಕೊಂಡು ಹೋಗ್ಬಿಡು ಅಮ್ಮ ಮನೆಗೆ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಎಲ್ಲನೂ ಬಿಡಿಸಿ ಇಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಎಲ್ಲ ಬಾಕ್ಸಿಗೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಎಲ್ಲ ಹಾಕಿಟ್ಟಿದ್ದೀನಿ. ಆದರೂ ಕೊತ್ತಂಬರಿ ಸೊಪ್ಪು ಎಲ್ಲ ಫುಲ್ ಬಿಡಿಸ್ಕೊಂಡೆ, ಮೆಂತ್ಯ ಸೊಪ್ಪನ್ನು ಬಿಡಿಸಿ ಎತ್ತಿಟ್ಟೆ. ಪುದೀನ ಮಾತ್ರ ಸ್ವಲ್ಪ ಬಿಡಿಸೋದಕ್ಕೆ ಆಗಲಿಲ್ಲ. ಅಮ್ಮ ಫೋನ್ ಮಾಡ್ತಾಯಿದ್ರಲ್ಲ, ಸರಿ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಎತ್ತಿಟ್ಟೆ. ಸರಿ ಬಿಡು, ಬಿಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಹಾಗೆ ಅದನ್ನೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಡೋಣ ಅಂತ ಅಂದ್ಕೊಂಡು ಎತ್ತಿಡ್ತಾಯಿದ್ದೀನಿ. ಈಗ ಏನೂ ಇಲ್ಲ, ಈಗ ಸ್ವಲ್ಪ ಸ್ನಾನ ಮಾಡಿಕೊಂಡು ಚೂರು ಟಿಫನ್ ತಿಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಅದಕ್ಕೆ ಎಲ್ಲ ಎತ್ತಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆ ಇವಾಗ ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊಂಡಿದ್ದೀನಿ. ಇನ್ನೂ ಒಂಚೂರು ಪುದೀನ ಇತ್ತು. ಅಷ್ಟರಲ್ಲಿ ಅಮ್ಮ ಫೋನ್ ಮಾಡಿದರು, ಅಮ್ಮಂಗೆ ಹುಷಾರಿಲ್ಲ, ಹಾಗಾಗಿ ಅಲ್ಲಿಗೆ ಸ್ವಲ್ಪ ಹೋಗಬೇಕು. ಸ್ವಲ್ಪ ಅಮ್ಮ ಅವ್ರಿಗೆ ಹೂವೆಲ್ಲ ಕಟ್ಕೊಡ್ಬೇಕು ಅಂತ. ತಂಗಿದಿರಿಗೂ ಫೋನ್ ಮಾಡಿದ್ರಂತೆ, ಅವರು ಒಬ್ಬಳು ಬಪ್ಪ ಬಂದು ನೋಡ್ಕೋತಾ ಇದ್ದಾಳೆ ಅಂತ ಅಂದರು, ಇನ್ನೊಬ್ಳು ಬರ್ತೀನಿ ಅಂತ ಹೇಳಿದ್ದಾಳೆ. ಹಾಗಾಗಿ ನಾನು ಕೂಡ ಹೋಗೋಣ ಅಂತ ಅಂದ್ಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಎತ್ತಿಟ್ಬಿಟ್ಟೆ, ಬಿಡಿಸ್ಕೊಳ್ಳೋಣ ಸಂಜೆನೋ ಇಲ್ಲ ನಾಳೆ ಯಾವಾಗಾದರೂ ಸ್ವಲ್ಪ ಫ್ರೀಯಾಗಿದ್ದಾಗ ಅಂತ. ಈಗ ಸ್ನಾನ ಮಾಡಿಕೊಂಡು ಹೊರಡಬೇಕು. ಮತ್ತು ಅಡುಗೆ ಏನೂ ಮಾಡಿಲ್ಲ, ನೈಟ್ ಉಪ್ಸಾರು ಮಾಡಿದ್ದೆ, ಅದನ್ನು ಕೂಡ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ. ಹಾಗೆ ಇವಾಗ ರೈಸ್ಗೆ ಇಟ್ಟಿದ್ದೀನಿ, ಅನ್ನ ಆಗಿದೆ, ಒಂಚೂರು ಸಾಂಬಾರು ರೈಸು ಎತ್ಕೊಂಡು ಹೋಗ್ತೀನಿ. ಮಕ್ಕಳಿಗೆ ಸ್ಕೂಲಿಂದ ಇನ್ನೇನು ಇವಾಗ ಬರ್ತಾರೆ, ಈಗಾಗಲೇ 12:15ಗೆ ಬಿಟ್ಬಿಟ್ಟಿರುತ್ತೆ, ಹೊರಟಿರ್ತಾರೆ ಇನ್ನೇನೊಂದು 5 ನಿಮಿಷ, 12:15 ಆಗ್ತಾಯಿದೆ. ಅಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ಹೊರಡ್ತೀನಿ. ನಮ್ಮ ಮೈದ ಕರ್ಕೊಂಬಂದಿರ್ತಾನೆ, ಅಲ್ಲಿಗೆ ಹೋದ್ಮೇಲೆ ಹಾಗೆ ಅಲ್ಲಿನ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ಕೋತೀನಿ. ಫಸ್ಟು ಇದನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ನಾನಕ್ಕೆ ಹೋಗ್ಬಿಡ್ತೀನಿ. ಸ್ನಾನಕ್ಕೆ ಹೋಗಿ ಬಂದು ಆಮೇಲೆ ಹೊರಡೋಣ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈಗಾಗಲೇ ಹೊಸಬರೆಲ್ಲ ಸಬ್ಸ್ಕ್ರೈಬ್ ಮಾಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಯಾರೂ ಸ್ಕಿಪ್ ಮಾಡಬೇಡಿ, ಪೂರಾ ವಿಡಿಯೋನ ನೋಡಿ. ಇವಾಗ ಫಸ್ಟು ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ, ಬನ್ನಿ.
ಹಾಗೆ ಇದು ಬಂದು ರಾತ್ರಿ ಉಪ್ಸಾರು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇದು ರಾತ್ರಿ ಮಾಡಿದ್ನಲ್ವ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಫುಲ್ಲು ಡೀಟೇಲ್ಸಾಗಿ ಏನು ತೋರಿಸಿಲ್ಲ ನಾನು. ಲಾಸ್ಟ್ ಟೈಮ್ ಒಂದು ಸರಿ ಹಾಕಿದ್ದೀನಿ ನಾನು ತೊಗರಿಕಾಳು ಉಪ್ಸಾರು. ಅದೇ ಥರನೇ ಸಿಂಪಲಾಗಿ ಮಾಡ್ಕೊಳ್ಳೋದಕ್ಕೆ ತೋರಿಸ್ತಾ ಇದ್ದೀನಿ. ವ್ಲಾಗ್ನ ಮಾಡ್ಕೊಂಡಿದ್ದೆ ನೈಟು ಒಂದು ಸ್ವಲ್ಪ. ಬಾಯೆಲ್ಲ ಒಂಥರ ಆಗ್ಬಿಟ್ಟಿತ್ತು, ಏನೂ ತಿನ್ನೋಕ್ಕಾಗ್ತಾ ಇರಲ್ಲ, ಏನಿಲ್ಲ. ಹಾಗಾಗಿ ಒಂಚೂರು ಉಪ್ಸಾರು ಮುದ್ದೆ ಏನಾದರೂ ಮಾಡಿಕೊಂಡ್ರೆ ಒಂದು ಸ್ವಲ್ಪ ತಿನ್ಬೋದು ಅಂತ ಅಂದ್ಬಿಟ್ಟು ಊಟನೇ ಮಾಡಿ ಆಗಲೇ ಸುಮಾರು ಒಂದು 15 ದಿವಸ ಅಷ್ಟೇ ಆಗಿತ್ತು. ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ, ಗಂಟಲು ಎಲ್ಲ ಫುಲ್ಲು ಮುಣ್ಣಾಗಿರೋದ್ರಿಂದ ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ಅದಕ್ಕೆ ಫಸ್ಟು ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಾತ್ರಿ ಮಾಡ್ತಾಯಿದ್ದೆ. ಹಾಗೆ ಹೀರೆಕಾಯಿ ಇತ್ತು, ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಮುದ್ದೆ ಮಾಡಿಕೊಂಡು ಊಟ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಹಾಗೆ ನಾನು ಬಂದು ಯಾವಾಗಲೂ ಮಾಡೋದು ಬಂದು ಹಸಿಮೆಣ್ಸಿನ್ಕಾಯಿ ಹಾಕಿ ಮಾಡೋದು, ಹಸಿ ಖಾರ ಈ ಥರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹುಷಾರಿಲ್ಲದೆ ಇರೋವಾಗೆಲ್ಲ ಬಾಯಿಗೆ ಒಂಥರ ರುಚಿ ಕೊಡುತ್ತೆ ಅಂತ ಹೇಳ್ಬೋದು. ಇದು ಶುಕ್ರವಾರದ್ದು ಹಿಂದಿನ ದಿವಸದ್ದು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೀರೆಕಾಯಿ ಬೇಳೆ ಹಾಕಿ ಉಪ್ಸಾರು ಮುದ್ದೆ ರೈಸು ಎಲ್ಲ ಮಾಡಿಕೊಂಡು ಹಾಗೆ ಊಟ ಮಾಡೋಣ ಅಂತ ಅಂದ್ಕೊಂಡು, ಇವತ್ತು ಮುದ್ದೆಗೆ ಏನಪ್ಪ ಅಕ್ಕಿ ಹಾಕ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರೆ ರಾಗಿ ಹಸಿಟ್ಟು ಖಾಲಿಯಾಗಿತ್ತು, ಬೀಸಬೇಕಾಗಿತ್ತು, ಬೀಸಿರಲಿಲ್ಲ. ಒಂದು ಸ್ವಲ್ಪ ಇತ್ತು, ಹಾಕೋಣ ಅಂದ್ಕೊಂಡೆ. ಅದು ಯಾವ ಗ್ಯಾನ್ದಲ್ಲಿ ಹೆಂಗೆ ಮಾಡೋಕ್ಕೆ ಹೋದ್ನೋ ಗೊತ್ತಿಲ್ಲ, ಸ್ವಲ್ಪ ತೆಳ್ಳ ಆಗೋಯ್ತು. ಸರಿ ಇನ್ನೇನು ಮಾಡೋದು, ಒಂಚೂರು ರೈಸ್ ಹಾಕ್ಬಿಡೋಣ ಅತ್ಲಾಗೆ ಅಂತಂದ್ಬಿಟ್ಟು ನಮ್ಮ ಮನೆಯವರಂತೂ ತಿನ್ನಲ್ಲ. ಅವ್ರು ಬರೀ ಅವ್ರ ಮುದ್ದೆಗೆ ಅನ್ನ ಹಾಕಿರೋದು ಅಂದರೆ ಅವ್ರು ತಿನ್ನೋದೇ ಇಲ್ಲ. ನಾನು ಮತ್ತು ಮಕ್ಕಳು ಮಾತ್ರ ತಿನ್ಕೊಂಡ್ವಿ, ಅವ್ರು ರೈಸ್ ತಿಂದರು. ಹಾಗೆ ಇದು ಬಂದು ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಹೊರಡೋಣ ಅಂತ ಅಂದ್ಬಿಟ್ಟು ಫಸ್ಟು ಸ್ವಲ್ಪ ತಲೆ ಕೊಡ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಈಗ ಅಲ್ಲಿ ಅಮ್ಮ ಮನೆ ಹತ್ರ ಹೋದ್ಮೇಲೆ ನೋಡಬೇಕು. ಮಗನಂತೂ ಕರ್ಕೊಂಡೋಗಿರ್ತಾರೆ. ಮಗಳು ಬರೋದು 2 ಗಂಟೆ ಆಗುತ್ತೆ. ಕಾಲೇಜ್ ಮುಗಿಸ್ಕೊಂಡು ನೋಡೋಣ ಹೇಗಾಗುತ್ತೆ ಅಂತ. ತಲೆಗೂ ಕೂಡ ಸ್ನಾನ ಮಾಡೇ ಇರಲಿಲ್ಲ, ಸುಮಾರು ದಿವಸನೇ ಆಗೋಗಿತ್ತು. ಹಾಗಾಗಿ ಇವಾಗ ಸ್ನಾನ ಎಲ್ಲ ಆಯಿತು, ಹೊರಡೋಣ. ನನ್ನ ಮಗ ಆಗಲೇ ಬಂದು ಫೋನ್ ಮಾಡ್ತಾಯಿದ್ದ, ಎಲ್ಲಿ ಮಮ್ಮಿ ಇನ್ನೂ ಬಂದೇ ಇಲ್ಲ ನೀನು ಅಂತ. ಈಗ ಹೊರಡೋಣ. ಅಲ್ಲೇ ಹೋಗಿ ಸ್ವಲ್ಪ ತಲೆ ಎಲ್ಲ ಒಣಗಿಸಿ ಇದು ಮಾಡ್ತೀನಿ. ಈಗ ಅವ್ರಿಗೂ ಬಂದಿರ್ತಾರೆ ಪಾಪ, ಅಮ್ಮಂಗೂ ಹುಷಾರಿಲ್ಲ, ಏನು ಮಾಡಿರ್ತಾರೋ ಇಲ್ವೋ, ಹೊಟ್ಟೆ ಹಸ್ಕೊಂಡಿರ್ತಾರೆ ಹುಡುಗರು. ಸ್ವಲ್ಪ ಊಟನ ತೊಗೊಂಡು ಹೋಗ್ಬಿಟ್ಟು ಆಮೇಲೆ ಹಾಗೆ ಅಲ್ಲಿ ಏನಾಯಿತು ಏನು ಅನ್ನೋದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಹೋಗೋಣ. ಹಾಗೆ ಅಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಆಗಲೇ ಇಲ್ಲ, ಎಲ್ಲರೂ ಮಾತಾಡ್ಕೊಂಡು ಹುಷಾರಿಲ್ವಲ್ಲ, ಸುಮಾರು ದಿವಸ ಆಗಿತ್ತು ಹೋಗೇ ಇರಲಿಲ್ಲ. ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡ್ಬಿಟ್ವಿ. ನಾನು ವಿಡಿಯೋನೂ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ. ಸರಿ ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಏನೋ ರೀಲ್ಸ್ ಮಾಡ್ಕೋತಾಯಿದ್ರು. ಮತ್ತು ನನ್ನ ಮಗ ಗಣೇಶ ನೋಡೋಕ್ಕೆ ಹೋಗಿದ್ದ, ಅದನ್ನೆಲ್ಲ ವೀಡಿಯೋಸ್ನ ಕಳಿಸಿದ್ದ. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್, ಸಿ ಯು ದ ನೆಕ್ಸ್ಟ್ ವಿಡಿಯೋ. ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.